ನಮಸ್ಕಾರ ಸುಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಸೋ ಫ್ರಮ್ ಸೋ ಸಿನಿಮಾ ನೋಡಿದಂಥ ಸಾಕಷ್ಟು ವೀಕ್ಷಕರಿಗೆ ಈ ಒಂದು ಸಿನಿಮಾದಲ್ಲಿ ನಟಿಸಿದಂತಹ ಭಾವ ಯಾರು, ಇವ್ರ ನಿಜಕ್ಕೂ ಇವರ ನಿಜವಾದ ಹೆಸರು ಏನು, ಇವರ ಹಿನ್ನೆಲೆ ಏನು, ಇವರ ಊರು ಯಾವುದು? ಯಾಕಂತಂದ್ರೆ ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಯಾವ ರೀತಿಯಾಗಿ ನಮಗೆ ನೆನಪಾಗುತ್ತೋ ಅದೇ ರೀತಿಯಾಗಿ ಬಂದರು ಭಾವ ಬಂದರು ಅನ್ನುವಂಥ ಆ ಒಂದು ಸಾಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅಷ್ಟೇ ನಮಗೆ ನೆನಪಾಗತ್ತೆ. ಸೊ ಹಾಗಾದ್ರೆ ಈ ಭಾವನ ಹಿನ್ನೆಲೆ ಏನು, ಯಾರಿವರು, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸೋ ಫ್ರಮ್ ಸೋ ಸಿನಿಮಾ ಸಾಕಷ್ಟು ಫೇಮಸ್ ಆಗಿದೆ. ಈ ಚಿತ್ರದ ಪ್ರತಿ ಪಾತ್ರಗಳು ಕೂಡ ಹೈಲೈಟ್ ಆಗಿದೆ. ಈ ಸಿನಿಮಾದಿಂದ ನಿರ್ಮಾಪಕ ರಾಜ್ಬಿ ಶೆಟ್ಟಿ ಗೆದ್ದು ಬೀಗಿದ್ದಾರೆ. ನಿರ್ದೇಶಕ JP ತುಮಿನಾಡ್ ಅವರು ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗಿದ್ದಾರೆ. ಸೊ ಈಗ ಸೋ ಫ್ರಮ್ ಸೋ ಚಿತ್ರದ ಭಾವ ಅವರು ಸಿನಿಮಾ ಗೆದ್ದಂತ ಖುಷಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಇವರ ಹಿನ್ನೆಲೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಭಾವ ಪಾತ್ರ ಹೈಲೈಟ್ ಆಗಿದೆ. ಈ ಪಾತ್ರ ಮಾಡಿದ್ದು ಇವರ ನಿಜವಾದ ಹೆಸರು ಪುಷ್ಪರಾಜ್ ಬೋಳಾರ್ ಅಂತ. ಸೊ ತುಳು ನಾಟಕ ಆಗಿರ್ಬೋದು, ಸಿನಿಮಾಗಳಲ್ಲಿ ಪುಷ್ಪರಾಜ್ ನಟಿಸಿ ಗಮನವನ್ನ ಸೆಳೆದಿದ್ರು. ಬಹುಶಃ ಕರಾವಳಿ ಭಾಗದ ಸಾಕಷ್ಟು ಜನರಿಗೆ ಇವರು ಆಲ್ರೆಡಿ ಪರಿಚಯ ಇರ್ತಾರೆ. ಯಾಕಂದ್ರೆ ಇವರು ಕರಾವಳಿ ಪ್ರತಿಭೆ. ಈ ಮೊದಲು ಕಾಂತಾರ ಸಿನಿಮಾದಲ್ಲೂ ಕೂಡ ಇವರು ಬಣ್ಣ ಹಚ್ಚಿದ್ರು. ಬಹುಶಃ ನಿಮಗೆ ನೆನಪಿರ್ಬೋದು, ರಿಷಬ್ ಹಾಗೆ ಇತರರು ಜೈಲಿನಲ್ಲಿ ಇದ್ದಾಗ ನಗು ಉಕ್ಕಿಸುವಂತ ಹಾಸ್ಯವನ್ನ ಇವ್ರು ಮಾಡಿದ್ರು. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಅವ್ರು ಮಾಡಿದಂತ ಭಾವನಾ ಪಾತ್ರಕ್ಕೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ. ಈ ಪಾತ್ರದ ಎಂಟ್ರಿ ವೇಳೆ ವಿಶೇಷ ಹಾಡನ್ನ ಕೂಡ ಹಾಕಲಾಗುತ್ತೆ. ಈಗಂತೂ ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ರಾಜ್ಬಿ ಶೆಟ್ಟಿ ಕೂಡ ಡಾನ್ಸ್ ಮಾಡಿದ್ರು. ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಬಂದರು ಭಾವ ಬಂದರು ಅನ್ನುವಂತ ಹಾಡು ಬಂದ್ರೆ ಪುಷ್ಪರಾಜ್ ಎಂಟ್ರಿ ಆಯ್ತು ಅಂತ ಗೊತ್ತಾಗುತ್ತೆ. ಸೊ ಮೊದಲಿಗೆ ಯಾಕಪ್ಪ ಈ ಸಾಂಗ್ ಬೇಕಿತ್ತು, ಯಾಕೆ ಇವ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ರು ಅಂತ ಅನ್ಕೊಂಡಿದ್ರು. ಆದ್ರೆ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಬಂದರು ಭಾವ ಬಂದರು ಅನ್ನುವಂಥ ಸಾಂಗ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಆಗಿರ್ಬೋದು, ಆ ನಟನೆ ಆಗಿರ್ಬೋದು, ಎಲ್ಲವೂ ನಮ್ಮ ನೆನಪಿನಲ್ಲಿ ಉಳಿದೋಗ್ಬಿಡುತ್ತೆ. ಅಷ್ಟು ಜನರಿಗೆ ಇಷ್ಟ ಆಗಿದೆ. ಅವರಿಗೆ ಸಿಕ್ಕಂತ ಜನಪ್ರಿಯತೆ ಬಗ್ಗೆ ಇವರು ಇದೀಗ ಮಾತನಾಡಿದ್ದಾರೆ. ಅಂದ್ರೆ ಭಾವ ಮಾತನಾಡಿದ್ದಾರೆ, ಒಂದೊಳ್ಳೆಯ ಪಾತ್ರ ಸಿಕ್ಕಿದೆ, ನಾನು ಈ ಪಾತ್ರಕ್ಕೆ ಎಷ್ಟು ಜೀವ ತುಂಬಿಸಿದಿನೋ ಗೊತ್ತಿಲ್ಲ, ಅದು ನಿರ್ದೇಶಕರಿಗೆ ಬಿಟ್ಟಿದ್ದು. ಜನರು ಪಾತ್ರವನ್ನ ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೋ ಫ್ರಮ್ ಸೋ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ನಾವು ನೋಡೋದಾದ್ರೆ ಕೋಟಿ ಕಲೆಕ್ಷನ್ ಆಗಿದೆ ಸ್ನೇಹಿತರೆ. 30-40 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಈ ಚಿತ್ರ ಪ್ರತಿ ವಾರದ ದಿನ ಕೂಡ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಒರಾಯನ್ ಮಾಲ್ ಆಗಿರ್ಬೋದು, ಮಾಲ್ ಆಫ್ ಏಷ್ಯಾ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಸಿನಿಮಾಗೆ 15-20 ಶೋಗಳನ್ನ ನೀಡಲಾಗ್ತಾ ಇದೆ. ಈ ಕಾರಣದಿಂದಲೇ ಸಿನಿಮಾದ ಕಲೆಕ್ಷನ್ ಅನ್ನ ಗಣನೀಯ ಏರಿಕೆ ಕಾಣ್ತಾ ಇದೆ. ಇನ್ನು ಕೆಲವು ವಾರ ಸಿನಿಮಾದ ಅಬ್ಬರ ಮುಂದುವರಿಯುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಅಂದ್ರೆ ಭಾವನ ಬದುಕು ಬದಲಿಸಿದ್ದು ರಿಷಬ್ ಮಾಡಿದಂತ ಆ ಒಂದು ಆಡಿಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಕಾಂತಾರ ಚಿತ್ರದಲ್ಲಿ ಗರ್ನಾಲ್ ಅಬ್ಬು ಪಾತ್ರದ ಮೂಲಕ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಸ್ನೇಹಿತರೆ. ಈ ಸಿನಿಮಾದಲ್ಲಿ ನೋಡಿದಾಗ ಇವರು ಬೇರೆ ಯಾವ ಸಿನಿಮಾದಲ್ಲಿ ನಟಿಸಿದ್ರು ಅಂತ ಸಾಕಷ್ಟು ಜನ ಕೇಳಿದ್ದು ಇದೆ. ಸೊ ಕನ್ನಡದ ಕಾಂತಾರ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ. ಈ ಒಂದು ಚಿತ್ರಕ್ಕೆ ಕೊಟ್ಟಂತ ಆಡಿಷನ್ ವಿವರ ಜೊತೆಗೆ ನಟನೆಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಪುಷ್ಪರಾಜ್ ಬೋಳಾರ್ ಅವರು ಮಾತನಾಡಿದ್ದಾರೆ. ನಾನು ಮೂಲತಃ ಕಾಸರಗೋಡಿನವರು, ನನ್ನ ಊರು ಕೇರಳ ಕರ್ನಾಟಕದ ಗಡಿಯಲ್ಲಿದೆ. ನನ್ನ ಮನೆಯಲ್ಲಿ ತಂದೆ ತಾಯಿ ಹಾಗೆ 3 ಮಕ್ಕಳಿದ್ದಾರೆ. ಶಾಲೆಗೆ ಹೋಗುವಾಗ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು, ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದೆ. ಆ ಬಳಿಕ ತುಳುವಿನ ನಾಟಕಗಳು ನನಗೆ ಪ್ರಭಾವ ಬೀರೋದಕ್ಕೆ ಶುರು ಆಗುತ್ತೆ. ಸೊ ನಾನು ನಾಟಕ ಸೇರ್ಕೊಳ್ತೀನಿ. ಹವ್ಯಾಸಿ ಕಲಾವಿದರ ತಂಡದ ಬಳಿಕ ನಂತರ ವೃತ್ತಿಪರ ಡ್ರಾಮಾ ಮಾಡ್ತೀನಿ. ಸೊ ಹಾಗೆ ನನ್ನ ನಟನೆ ಕಂಟಿನ್ಯೂ ಆಗುತ್ತೆ. ತುಳು ಹಾಗೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದೀನಿ. ನಾನು ತುಳುವಿನ ಕೆಲವು ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡೆ. ಅದರಿಂದ ನನಗೆ ಹೆಚ್ಚಿನ ಒಂದು ಜನಪ್ರಿಯತೆ ಸಿಕ್ತು. ತುಳು ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನ ಕೂಡ ಮಾಡಿದ್ದೀನಿ, ಅಲ್ಲಿ ಅನುಭವ ಆಗ್ತಾ ಬಂತು. ಅದಾದ ಮೇಲೆ ಸಾಕಷ್ಟು ತುಳು ಸಿನಿಮಾಗಳು ಒಂದಾದ ಮೇಲೆ ಒಂದು ಬರುತ್ತೆ. ಸೊ ಕನ್ನಡದಲ್ಲಿ ನುಗ್ಗೆಕಾಯಿ ನನ್ನ ಮೊದಲ ಸಿನಿಮಾ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಮಣ್ಣ ರೈ ಅವರ M80 ಡ್ರೈವರ್ ಆಗಿ ನಾನು ಕಾಣಿಸ್ಕೊಂಡಿದ್ದೆ. ಸೊ ಬಹುಶಃ ಒಂದಷ್ಟು ಜನರಿಗೆ ನೆನಪಿರ್ಬೋದು. ಮಾಯಾ ಕನ್ನಡಿ, ಹೀಗೆ ಸಾಕಷ್ಟು ಕನ್ನಡದ ಸಿನಿಮಾಗಳನ್ನ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾಗೆ ಆಡಿಷನ್ ಕೊಡೋಕ್ ಆಗಿರ್ಲಿಲ್ಲ. ಆದ್ರೆ ಒಮ್ಮೆ ರಿಷಬ್ ಶೆಟ್ಟಿ
ಶೆಟ್ಟಿ ಅವರನ್ನು ನಾನು ಭೇಟಿ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಸೊ ನಾನು ಅವರ ಬಳಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದೆ. ಆಗ ಅವರು ಸಿನಿಮಾದಲ್ಲಿ ನಟಿಸುವಂಥ ಚಾನ್ಸನ್ನು ಕೊಡ್ತಾರೆ. ಆ ಬಳಿಕ ರಿಷಬ್ ಒಂದು ರೀತಿಯಾಗಿ ಅಂದರೆ ಯಾವ ರೀತಿಯಾಗಿ ಸಿನಿಮಾಗಳಿಗೆ ಆಫರ್ ಕೊಟ್ಟರು, ಕಾಂತಾರ ಮಾಡುವಾಗ ಸಣ್ಣ ಪಾತ್ರ ಸಿಕ್ಕರೆ ಕೊಡಿಸಿ ಅಂತ ನಾನು ಪ್ರಕಾಶ್ ತುಮಿನಾಡ್ ಬಳಿ ಕೇಳ್ಕೊಂಡಿದ್ದೆ. ಆದರೆ ಪಾತ್ರಗಳೆಲ್ಲ ಭರ್ತಿಯಾಗಿತ್ತು ಅಂತ ಹೇಳಿದ್ರು. ಸೊ ನಾನು ಮಾಡುವಂಥ ಪಾತ್ರದವನು ಬಂದಿರಲಿಲ್ಲ. ಆಗ ಪ್ರಕಾಶ್ ಅವರು ನನ್ನನ್ನು ಕರೀತಾರೆ, ಸ್ಕ್ರಿಪ್ಟ್ ಕೊಟ್ಟು ರಾತ್ರಿ ರಿಷಬ್ ಬರ್ತಾರೆ, ಅವರ ಎದುರು ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಸೊ ನಾನು ಡೈಲಾಗ್ ಕಲಿತು ರಿಷಬ್ ಅವರ ಮುಂದೆ ಹೇಳ್ತೀನಿ. ಸೊ ಜೈಲಿನ ದೃಶ್ಯದ ಡೈಲಾಗ್ ಮಾಡಿ ತೋರಿಸ್ತೀನಿ. ಆ ಬಳಿಕ ನಾನು ಸೆಲೆಕ್ಟ್ ಆದೆ. ಸೊ ಮೊದಲು ನನ್ನ ಪಾತ್ರ 2 ದಿನದ ಶೂಟ್ಗಾಗಿ ಶೆಡ್ಯೂಲ್ ಆಗುತ್ತೆ. ಅದಾದ ಮೇಲೆ 24 ದಿನ ಮಾಡೋದಕ್ಕೆ ನನಗೆ ಅವಕಾಶ ಸಿಗತ್ತೆ. ಸೊ ಕಾಂತಾರ ಚಿತ್ರದಲ್ಲಿ ಗರ್ನಾಲ್ ಅಬ್ಬು ಪಾತ್ರದಲ್ಲಿ ಪುಷ್ಪರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಅದಾದ ಮೇಲೆ ಇದೀಗ ಸೋ ಫ್ರಮ್ ಸೋ ಸಿನಿಮಾದಲ್ಲೂ ಕೂಡ ಭಾವನಾ ಪಾತ್ರವನ್ನು ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಒಂದು ಸಿನಿಮಾವನ್ನು ನೋಡಿದಾಗ ನಿಮ್ಮ ಒಂದು ಮನಸ್ಸಿನಲ್ಲಿ ನಿಮ್ಮ ಒಂದು ತಲೆಯಲ್ಲಿ ಉಳಿಯುವಂಥ ಆ ಪಾತ್ರ ಯಾವುದು, ಭಾವ ಪಾತ್ರ ನಿಮಗೆ ಇಷ್ಟ ಆಗಿದೆಯಾ? ಸೊ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಸೂಪರ್ ಗುರು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.